ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರ್ತವ್ಯ ಪ್ರಜ್ಞೆ ಮತ್ತು ಭಗವತ್ ಪ್ರಜ್ಞೆ ಇದರ ಬಗ್ಗೆ ಚಿಂತನೆ ನಡೆಸೋಣ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ ಅಂತ ಆಚಾರ್ಯ ಮಧ್ವರು ಗೀತಾ ಸಂದೇಶವನ್ನು ಸಂಗ್ರಹಿಸಿ ಕೊಟ್ಟಿದ್ದಾರೆ. ಇದು ಅವರ ಪ್ರಮುಖ ಸಂದೇಶಗಳಲ್ಲಿ ಒಂದು. ಇಲ್ಲಿ ಮುಖ್ಯವಾಗಿ ಎರಡು ಅಂಶಗಳು ಸೇರಿಕೊಂಡಿವೆ. ಒಂದು ಸ್ವವಿಹಿತ ವೃತ್ತಿ ಮತ್ತು ಭಕ್ತಿ, ಕರ್ತವ್ಯ ಪ್ರಜ್ಞೆ ಹಾಗೂ ಭಗವತ್ ಪ್ರಜ್ಞೆ, ಡ್ಯೂಟಿ ಆ್ಯಂಡ್ ಡಿವೋಷನ್. ಇಲ್ಲಿ 4 ವಿಧದ ಕರ್ತವ್ಯಗಳನ್ನು ನೋಡಬಹುದು. ಸ್ವವಿಹಿತ ವೃತ್ತಿಯನ್ನು 4 ವಿಭಾಗವಾಗಿ ವಿಂಗಡಿಸಬಹುದು. ಧಾರ್ಮಿಕ, ಲೌಕಿಕ, ನೈತಿಕ ಹಾಗೂ ಮಾನವೀಯ ಕರ್ತವ್ಯಗಳು ಅಂತ. ಪ್ರಾಣಧಾರಣೆಗಾಗಿ ಕೈಗೊಳ್ಳುವ ವೃತ್ತಿಗಳು ಲೌಕಿಕ ಅಂತ ಅನಿಸಿದರೆ ಸಂಧ್ಯಾ ವಂದನೆ, ದೇವರ ಪೂಜೆ, ಪ್ರಾರ್ಥನೆ ಇನ್ನು ಮೊದಲಾದವುಗಳು ಧಾರ್ಮಿಕ ಕರ್ತವ್ಯಗಳು ಅಂತ ಕರೆಸ್ಕೊಂಡಿವೆ. ದಿನದ 24 ತಾಸುಗಳನ್ನು ಅಂದರೆ ಗಂಟೆಗಳನ್ನು ಲೌಕಿಕ ವೃತ್ತಿಗಳಲ್ಲೇ ಕಳೆಯಬಾರ್ದು. ದಿನದ 24 ತಾಸುಗಳಲ್ಲಿ 1 ಗಂಟೆಯನ್ನಾದರೂ ಧಾರ್ಮಿಕ ಕರ್ತವ್ಯಕ್ಕಾಗಿ ಮೀಸಲಿಡಬೇಕು. ಇದು ಆಗಲ್ಲ ಅಂತಂದರೆ 24 ತಾಸುಗಳಲ್ಲಿ ತಾಸಿಗೆ 1 ನಿಮಿಷದಂತೆ, ಅಂದರೆ ದಿನಕ್ಕೆ ಒಟ್ಟು 24 ನಿಮಿಷಗಳನ್ನಾದರೂ ಧಾರ್ಮಿಕ ಕರ್ತವ್ಯಕ್ಕಾಗಿ ತೆಗೆದಿಡಬೇಕು. ಇದು ಆಗದಿದ್ದಲ್ಲಿ ದಿನದ 24 ತಾಸುಗಳಲ್ಲಿ ಪ್ರತಿ ತಾಸಿಗೆ ಅರ್ಧ ನಿಮಿಷವನ್ನಾದರೂ, ಅಂದರೆ ದಿನಕ್ಕೆ ಒಟ್ಟು 12 ನಿಮಿಷಗಳಲ್ಲಿ ಪ್ರತಿ ತಾಸಿಗೆ ಅರ್ಧ ನಿಮಿಷವನ್ನಾದರೂ, ಅಂದರೆ ದಿನಕ್ಕೆ ಒಟ್ಟು 12 ನಿಮಿಷಗಳನ್ನಾದರೂ ಧಾರ್ಮಿಕ ಆಚರಣೆಗಾಗಿ ಉಪಯೋಗಿಸಬೇಕು. ಇದು ಆಗದಿದ್ದಲ್ಲಿ ದಿನದ 24 ತಾಸುಗಳಲ್ಲಿ ಪ್ರತಿ ತಾಸಿಗೆ ಅರ್ಧ ನಿಮಿಷವನ್ನಾದರೂ, ಅಂದರೆ ಒಟ್ಟು ದಿನದ 24 ತಾಸುಗಳಲ್ಲಿ ಪ್ರತಿ ತಾಸಿಗೆ ಅರ್ಧ ನಿಮಿಷವನ್ನಾದರೂ, ಅಂದರೆ ಒಟ್ಟು 6 ನಿಮಿಷಗಳನ್ನಾದರೂ ಧಾರ್ಮಿಕ ಅನುಷ್ಠಾನಕ್ಕಾಗಿ ಮೀಸಲಿಡಬೇಕು. ಆದರೆ ಈಗ ನಾವು ಇಷ್ಟು ಅವಧಿಯಲ್ಲೂ ಪ್ರಾರ್ಥನೆ ಮೊದಲಾದವನ್ನು ನಡೆಸ್ತಾ ಇಲ್ಲ. ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ ಮೊದಲಾದವು ನೈತಿಕ ಕರ್ತವ್ಯಗಳು. ಪರೋಪಕಾರ ಮೊದಲಾದ ಮಾನವೀಯ ಮೌಲ್ಯಗಳು ಎಂದೇನಿವೆ ಅವೇ ಮಾನವೀಯ ಕರ್ತವ್ಯಗಳು. ಹೀಗೆ 4 ವಿಧದ ಕರ್ತವ್ಯವನ್ನು ವಿಶ್ಲೇಷಿಸಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಜೊತೆಗೆ ಭಕ್ತಿ, ಕರ್ತವ್ಯಾಚರಣೆಯ ಜೊತೆಗೆ ಭಗವದ್ ಭಕ್ತಿಯೂ ಸೇರಿರಬೇಕು. ಅದಿಲ್ಲದಿದ್ದರೆ ಕರ್ತವ್ಯ ಭ್ರಷ್ಟತೆ ತಲೆದೋರೋದಕ್ಕೆ ಅವಕಾಶ ಇದೆ. ನಾವು ಈಗ ಎಷ್ಟರ ಮಟ್ಟಿಗೆ ಕರ್ತವ್ಯ ಭ್ರಷ್ಟರಾಗಿದ್ದೇವೆ ಅಂದರೆ, ಯಾವ ಕೆಲಸ, ಯಾವ ಉದ್ಯೋಗ, ಯಾವ ಎಂಪ್ಲಾಯ್ಮೆಂಟ್ ನಮಗೆ ಸಾಕಷ್ಟು ಬೇಕಾದಷ್ಟು ಸಂಬಳ ಪಗಾರ ಕೊಡಿಸುತ್ತೋ, ಗೌರವ ಕೀರ್ತ್ಯಾದಿಗಳನ್ನು ಒದಗಿಸುತ್ತೋ, ಅಂತಹ ಲೌಕಿಕ ಕರ್ತವ್ಯವನ್ನಾದರೂ ನಾವು ಎಷ್ಟು ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದೇವೆ ಅಂತ ಆತ್ಮಸಾಕ್ಷಿಯನ್ನು ಪ್ರಶ್ನಿಸ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಈ ರೀತಿಯ ಕರ್ತವ್ಯ ಭ್ರಷ್ಟತೆಗೆ ಭಗವದ್ಭಕ್ತಿಯ
ಭಗವದ್ ಪ್ರಜ್ಞೆಯ ಕೊರತೆಯೇ ಕಾರಣ. ಕರ್ತವ್ಯ ಪ್ರಜ್ಞೆಯ ಜೊತೆಗೆ ಭಗವತ್ ಪ್ರಜ್ಞೆ ಅಂದರೆ ಈ ನನ್ನ ಕರ್ತವ್ಯವನ್ನು ಭಗವಂತ ಮೆಚ್ಚಬೇಕು ಅನ್ನೋ ಅರಿವು ಇದ್ದಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳು ಗಮನಿಸುತ್ತಿರಲಿ ಬಿಡಲಿ, ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಅಚ್ಚುಕಟ್ಟುತನದಿಂದ ನಡೆಸುತ್ತೇವೆ. ಇದಕ್ಕಾಗಿಯೇ ಆಚಾರ್ಯ ಮಧ್ವರು ಸ್ವವಿಹಿತ ವೃತ್ತಿಯ ಜೊತೆಗೆ ಭಗವದ್ಭಕ್ತಿಯೂ ಬೆರೆತಿರಬೇಕು ಅಂತ ಸಂದೇಶಿಸಿದ್ದಾರೆ. ಭಗವದ್ಭಕ್ತಿಯನ್ನು ಆಚಾರ್ಯ ಮಧ್ವರಷ್ಟು ನಿಷ್ಕೃಷ್ಟವಾಗಿ ಯಾರೂ ಪರಿಷ್ಕರಿಸಿದ್ದಿಲ್ಲ. ಭಕ್ತಿಯಲ್ಲಿ ಜ್ಞಾನ ವಿರಕ್ತಿಗಳೂ ಸೇರುವಂತೆ ಮಾಡಿ ಭಕ್ತಿಯು ಕರ್ನಾಟೆ ವೃದ್ಧಿಮಾಗತ ಅಂತ ಹೇಳಿಕೊಳ್ಳಲು ಶ್ರೀ ಆಚಾರ್ಯ ಮಧ್ವರು ಕಾರಣರಾಗಿದ್ದಾರೆ. ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.